ಸಾರಿಗೆ ಇಲಾಖೆ ಅಂದರೆ ಅಕ್ರಮದ ಗೂಡು ಅನ್ನೋ ಆರೋಪವಿದೆ. ಅಲ್ಲಿ ಯಾವುದೇ ಹಗರಣ ಆದರೂ ಅದಕ್ಕೆ ಮುಕ್ತಿ ಮಾತ್ರ ಸಿಗೋದಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಇದಕ್ಕೆ ಮತ್ತೊಂದು ಸೇರ್ಪಡೆ ಕಳೆದ 5-6 ವರ್ಷಗಳ ಹಿಂದೆ ನಡೆದಿದ್ದು ಬಹುಕೋಟಿ ತೆರಿಗೆ ವಂಚನೆ ಪ್ರಕರಣ. ಹಳ್ಳ ಹಿಡಿತ ಸಾರಿಗೆ ಇಲಾಖೆಯಲ್ಲಿ ನಡೆದಿದ್ದ ಬಿಗ್ ಸ್ಕ್ಯಾಮ್. 1195 ಕಡತಗಳನ್ನೇ ನಾಪತ್ತೆ ಮಾಡಿದ್ರ ಆ ಅಧಿಕಾರಿಗಳು. ತನಿಖೆಗೆ ಸಹಕರಿಸದ ಅಧಿಕಾರಿಗಳ ವಿರುದ್ಧ ಕ್ರಮ ಇಲ್ಲ ಯಾಕೆ? ಬೆಂಗಳೂರು ಕೇಂದ್ರ ಸಾರಿಗೆ ಕಚೇರಿಯಲ್ಲಿ 2015ರಿಂದ 2021ರವರೆಗೂ 224 ಐಷಾರಾಮಿ ಕಾರುಗಳ ರಿಜಿಸ್ಟ್ರೇಷನ್ ಆಗಿತ್ತು. ನೋಂದಣಿ ಮಾಡುವ ವೇಳೆ ಕಡಿಮೆ ಟ್ಯಾಕ್ಸ್ ಕಟ್ಟಿಸಿಕೊಂಡಿದ್ದ ಅಧಿಕಾರಿಗಳು ಲಕ್ಷ ಹಣವನ್ನ ತಮ್ಮ ಜೇಬಿಗೆ ಇಳಿಸಿಕೊಂಡಿದ್ರು. ಹಗರಣ ನಡೆದು 5-6 ವರ್ಷಗಳು ಕಳೆದಿದ್ರೂ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವುಂಟು ಮಾಡಿದ ಅಧಿಕಾರಿಗಳ ವಿರುದ್ಧ ಇನ್ನೂ ಕ್ರಮವಾಗಿಲ್ಲ. ಇದನ್ನ ಮನಗೊಂಡ ಸರ್ಕಾರಿ ಭರವಸೆ ಸಮಿತಿ ಇತ್ತೀಚೆಗೆ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿತ್ತು. ತನಿಖೆಯಲ್ಲಿ ಬೆಚ್ಚಿ ಬೀಳಿಸೋ ಮಾಹಿತಿ ಹೊರಬಿದ್ದಿದ್ದು 1145 ಕಡತಗಳ ಪೈಕಿ 1195 ಕಡತಗಳನ್ನೇ ಅಧಿಕಾರಿಗಳು ಮಿಸ್ ಮಾಡಿದ್ದಾರೆ. $20 ಲಕ್ಷ ಮೇಲ್ಪಟ್ಟ ವಾಹನಗಳ ನೋಂದಣಿಯಲ್ಲಿ ಗೋಲ್ಮಾಲ್ ಆಗಿದ್ದನ್ನ ಇಂದಿನ ಸಾರಿಗೆ ಸಚಿವ ಶ್ರೀರಾಮುಲು ಅವರೇ ಸದನದಲ್ಲಿ ಒಪ್ಪಿಕೊಂಡು ಸಿಐಡಿ ತನಿಖೆಗೆ ವಹಿಸುವುದಾಗಿ ತಿಳಿಸಿದ್ರು. ಇದಾಗಿ 3 ವರ್ಷಗಳು ಕಳೆದಿದ್ರು ಕೆಲ ನುಂಗುಪಾಕ ಸಾರಿಗೆ ಅಧಿಕಾರಿಗಳು ತನಿಖೆ ಪ್ರಗತಿಗೆ ಅಡ್ಡಗಾಲು ಹಾಕಿದ್ದಾರೆ. ಹೀಗಾಗಿ ಭರವಸೆ ಸಮಿತಿ ಅಧ್ಯಕ್ಷ ಶರವಣ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟಿದ್ದು ವಿಚಾರಣೆ ಆರಂಭಿಸಿದ್ದಾರೆ. ಇದೀಗ ಈ ತನಿಖೆಯಲ್ಲಿ ಕಡತ ನಾಪತ್ತೆಯಾಗಿರೋದು ಬೆಳಕಿಗೆ ಬಂದಿದ್ದು RDO ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ನನ್ನ ಪ್ರಕಾರ ಒಂದು ತಿಂಗಳಲ್ಲಿ ಇದೆಲ್ಲ ಫೈನಲ್ ಆಗಿ ಯಾರು ತಪ್ಪಿಸಿದ್ದಾರೆ ಏನಾಗಿದೆ ಅಂತೇಳಿ ಚಾರ್ಜ್ ಶೀಟ್ ಆಗ್ತಾ ಇದ್ದಾರೆ. ಅದರ ಮುಖಾಂತರ ನನಗೆಲ್ಲ ಕೂಡ ಬರುತ್ತೆ. ಅದಾದ ಮೇಲೆ ನಾನು ಕೂಡ ಸರ್ಕಾರ ಜೊತೆಲಿ ಮಾತನಾಡಿ ಸರ್ಕಾರಕ್ಕೆ ಆಗಿರತಕ್ಕಂಥ ಲಾಸನ್ನು ರಿಕವರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರು ತಪ್ಪಿಸ್ತರಿದ್ದಾರೆ ಅವ್ರು ಎಂಥದೇ ದೊಡ್ಡ ಅಧಿಕಾರಿ ಇರಲಿ, ಕಾನೂನಲ್ಲಿ ಏನೇನು ಅವ್ರಿಗೆ ಕ್ರಮ ವಹಿಸೋಕ್ಕಾಗುತ್ತೋ ಆ ರೀತಿಯಲ್ಲಿ ವಹಿಸೋಕ್ಕೆ ನಾನು ನಮ್ಮ ಕಮಿಟಿಯಿಂದ ನಾನು ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ. ಮತ್ತು ಕೆಲವರೆಲ್ಲ ರಿಟೈರ್ಡ್ ಆಗಿದ್ದಾರೆ. ಆ ರಿಟೈರ್ಡ್ ಆಗಿರತಕ್ಕಂಥವ್ರು 4 ವರ್ಷ ಆದಮೇಲೆ ಅವ್ರ ಮೇಲೆ ಕ್ರಮ ವಹಿಸಂಗಿಲ್ಲ ಅನ್ನೋದು ಕೂಡ ಒಂದು ಕಾನೂನು ಇದೆ. ಅದನ್ನು ಕೂಡ ಪರಿಗಣಿಸಬೇಕು. ಅದು ಎಲ್ಲವನ್ನು ಕೂಡ ನೋಡಿ ಎಂಥದೇ ದೊಡ್ಡವರಿರಲಿ ಕಾನೂನಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ಈ ಥರ ಮೋಸ ಮಾಡಿರತಕ್ಕಂಥವ್ರನ್ನ ನಾವು ಬುದ್ಧಿ ಕಳಿಸ್ಬೇಕು. ಅವ್ರಿಗೆ ಏನೇ ಆಗಲಿ ಶಿಕ್ಷೆ ಕೊಡಿಸ್ಬೇಕು, ಹಣ ರಿಕವರಿ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಕಡತಗಳು ನಾಪತ್ತೆಯಾದರೆ ತನಿಖೆ ಹಳ್ಳ ಹಿಡಿಸೋ ಹುನ್ನಾರ ಅಂತ ಹೇಳಲಾಗ್ತಾ ಇದ್ದು ಪಟ್ಟು ಬಿಡದ ಭರವಸೆ ಸಮಿತಿ ಅಧಿಕಾರಿಗಳ ಬೆನ್ನು ಬಿದ್ದು ನಷ್ಟವುಂಟಾಗಿರೋ 16.5 ಕೋಟಿ ಪೈಕಿ 2.5 ಕೋಟಿ ತೆರಿಗೆ ಕಟ್ಟಿಸಿದೆ. ಉಳಿದ ಹಣ ಪಾವತಿ ಮಾಡುವಂತೆ ನೋಟಿಸ್ ನೀಡುವ ಕೆಲಸ ಆಗ್ತಾ ಇದ್ದು ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ನಡಿ ತೆರಿಗೆ ಪಾವತಿ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದು ಸರ್ಕಾರ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.